ಕಷ್ಟಪಟ್ಟು ತಂದಿದ್ದಾರೆ ಹೈಸ್ಕೂಲ್ ಅಂತ ನಿಮ್ಗೆ ಗೊತ್ತಿಲ್ಲ. ಎಷ್ಟು ನೇರವಾಗಿ ಪ್ರಿನ್ಸಿಪಲ್ ಸೆಕ್ರೆಟರಿ ಹತ್ರ ಹೋಗಿ ಕೂತ್ಕೊಂಡಿದ್ದು KK ಅಡ್ಮಿ ಅವ್ರ ಜೊತೆಗೆ ಅಷ್ಟು ಸರಿ ಮಾತಾಡಿ ನಾವೆಲ್ಲ ಹೋಗಿ ಕೆಂಪಿ ಒಳಗಡೆ ಭಾಳ ಅದನ್ನು ಈಗ ಇಮ್ಯಾಜ್ ಮಾಡೋಕ್ಕಾಗಲ್ಲ. ಅಷ್ಟೆಲ್ಲ ಸರ್ಕಸ್ ಮಾಡಿ ಆಗಬೇಕಾದ ಸ್ಯಾಂಕ್ಷನ್ ಆಗಿರೋದು. ಬಟ್ ನೀವು ಸ್ಟ್ರೆಂತ್ ತೋರಿಸ್ತಿಲ್ಲ ಅಂತಂದರೆ ಉಳಿಯಲ್ಲ, ಗೊತ್ತಾಯ್ತಾ? ಆದ್ರಿಂದ ಯಾವ ಒಂದು TC ಹೋಗಬಾರ್ದು. ಆಮೇಲೆ ಮ್ಯಾಪಿಂಗ್ ಮಾಡಿದ್ದೀವಿ ನಾವು ಹೈಸ್ಕೂಲ್ ಪರ್ಮಿಷನ್ ತೊಗೊಳಕ್ಕಾದ್ರೆ ಪಕ್ಕದ ಶಾಲೆಯಿಂದ ಇದ್ದಿದ್ದ ಶಾಲೆಯಿಂದ ಬರ್ತಾರೆ ಸ್ಟ್ರೆಂತ್ ಅಂತ, ಆ ಎಲ್ಲ ಸ್ಟ್ರೆಂತ್ ನಾವು ತಗೋಬೇಕು. ಈಗ ಅದನ್ನು ತುಂಬ ದೊಡ್ಡ ಸರ್ಕಸ್ ಮಾಡಿ ನಾವು ತಗೊಂಡಿರೋಂಥದ್ದು. ಸ್ಟ್ರೆಂತ್ ಇಲ್ಲ ಅಂತ ಹೇಳಿದ್ರೆ ಪುನಃ ಮತ್ತೆ ಅದಕ್ಕೆ ಲೈಫ್ ಇರಲ್ಲ. ಆದ್ದರಿಂದ ಯಾವುದೇ ಕಾರಣಕ್ಕೂ ಒಂದೇ ಒಂದು TC ಹೊರಗಡೆ ಹೋಗಬಾರ್ದು. ಜೊತೆಗೆ ನಾವೇನು ಮ್ಯಾಪ್ ಮಾಡಿದ್ದೀವಿ ನಮ್ಮ ನೈಬರಿಂಗ್ ಸ್ಕೂಲ್ಗಳು ಅಂತ ಹೇಳಿ, ಆ ಎಲ್ಲ ಶಾಲೆಗಳಿಂದಲೂ ಕೂಡ ಮಕ್ಕಳು ಅಲ್ಲಿ 9ನೇ ತರಗತಿ ದಾಖಲಾಗುತ್ತೆ. ಗೊತ್ತಾಯ್ತಾ? ಟೀಚರ್ಸ್ ನಾನು ಕೊಡ್ತೀನಿ ಅಲ್ಲಿ ಒಬ್ಬ ನಾವು ಹೆಡ್ ಮಾಸ್ಟರ್ ಸರ್ ಎಸ್ಎನ್ಸಿ ಯಾರು ಎಸ್ಎನ್ಸಿ ಸೀಕ್ರೆಟ್ ಮಾತಾಡೋದೇನಿಲ್ಲ. ಯಾಕೆ ಶಾಲೆ ಸರ್ಕಾರಿ ಸ್ವಂತವರು ಎಲ್ಲರಿಗೂ ಗೊತ್ತಾಗಲಿ ಏನು ನಡೀತಾ ಇದೆ ಅಂತ. STMCಗಳು ಭಾಳ ಆಗಿಲ್ಲ ಅದು ಮುಂದೋಗಿ ನೋಡಿ. ನಾನು ಎಸ್ಪೆಷಲಿ ಶಾಲೆಗಳಲ್ಲಿ ನಾವು ತುಂಬ ಗೌರವ ಕೊಡ್ತೀವಿ. ಆಯಿತಾ? ಈ ರೀತಿ ಸುಮ್ಮನೆ ಏನಾದ್ರು ವಿಷಯಗಳು ಮಾಡೋದು ಅದು ಫಸ್ಟ್ ಅರ್ಥಾಗಿರೋದು. ಕರೆಸಿ ಆಮೇಲೆ ಹೊರಗೆ ಫೋನ್ ಮಾಡಬೇಡಿ. ಮೂರು ದಿವಸ ಮುಂಚೆ ಅಲ್ಲಿ ಜಾಸ್ತಿ ಬಡ ಮಕ್ಕಳು ಜಾಸ್ತಿ ಇರ್ತಾರೆ ಸರ್. ಒಂದು ನೀವೇ ಸ್ವಂತ ದುಡ್ಡು ಕೊಟ್ಟು ಜಾಗವನ್ನು ಖರೀದಿಸಿ ಈಗ 3 ಬಿಲ್ಡಿಂಗ್ ಹಾಕಿದ್ದೀವಿ ಸರ್. 3 ಬಿಲ್ಡಿಂಗ್ ಪ್ರೋಸೆಸ್ ನಡೆದಿದ್ದಾವೆ ಸರ್. ಮತ್ತೆ ಈಗ 2 ಬಿಲ್ಡಿಂಗ್ ಬೇಕಾಗ್ತದೆ ಸರ್. ನಾನು ದೇವಸ್ಥಾನ ಅಲ್ಲಿಂದ ನಮಗೆ 15 ದೂರ ಗೌರ್ಮೆಂಟ್ ಬಸ್ ಫೆಸಿಲಿಟಿ ಇದೆ ಸರ್. ಮಾರ್ನಿಂಗ್ ಬೇರೆ ಪ್ರೈವೇಟ್ ಸ್ಕೂಲಿಂದ ಬಸ್ ಹೋಗುತ್ತೆ ಸರ್. ಅಲ್ಲಿ ಚಾರ್ಜ್ ಕೊಟ್ಟು ಬರ್ತಾ ಇದ್ವಿ. ಇವಾಗ ಬಿಟ್ಟಿದ್ದಕ್ಕೆ ನಾವು ಗಾಡಿಯಲ್ಲಿ ಇಲ್ಲ, ಇದು ತುಂಬ ಒಳ್ಳೆಯದಾಯಿತು ಬಸ್ ನಡೆಸಿದ್ದು. ಇದು ಒಂದು ದೊಡ್ಡ ಸಮಸ್ಯೆ ಆಗಿದೆ. ನಮಗಿಂತ ಹೆಚ್ಚು ದೇವಸ್ಥಾನಗಳ ಅನ್ನದಾನ ಕೊಟ್ಟಿರೋದು ನನಗೆ ಅವಶ್ಯಕತೆ ಅನಿವಾರ್ಯತೆ ಕೂಡ ಇದೆ. ತುಂಬ ಧನ್ಯವಾದಗಳು. ಈಗ ಹಂಗಂತೇಳಿ ನಾವು ಡಿಫೋಕಸ್ ಆಗೋದಿಲ್ಲ. ಯಾವ ಕಡೆ ಶಿಕ್ಷಣ ಶಾಲೆಗೆ ಆಸ್ಪತ್ರೆಗಳಿಗೆ ಅವಶ್ಯಕತೆ ಇದೆ ಅದು ಕೂಡ ಮಾಡ್ತಾ ಇದ್ದೀವಿ. ಖಂಡಿತ ನೀವೇ ಬಂದು ಊರನ್ನ ಅಲ್ಲಿ ಅಂದರೆ ನೀವ್ಯಾರು ಫೋನ್ ಮಾಡಲ್ಲ. ತುಂಬ ಜನ ಮಕ್ಕಳು ನನಗೆ ಫುಲ್ ವಿಡಿಯೋ ಹಾಕ್ಬಿಡ್ತಾರೆ, ಫೋನ್ ಮಾಡ್ತಾರೆ. ನಾವು ಇಲ್ಲಿ ಕಾಯ್ತಾ ಇದ್ದೀವಿ ಸರ್, ಜರ್ಮನಿಯಲ್ಲಿ ಕಾಯ್ತಾ ಇದ್ದೀವಿ, ಅಡಿಸೋನಲ್ಲಿ ಕಾಯ್ತಾ ಇದ್ದೀವಿ, ಪೂಜಾರಿನಲ್ಲಿ ಕಾಯ್ತಾ ಇದ್ದೀವಿ. 9:30ಕ್ಕೆ ಬರೋ ಬಸ್ಸು ಇನ್ನೂ ಬಂದಿಲ್ಲ, 9 ಗಂಟೆಗೆ ಬರೋ ಬಸ್ ಬಂದಿಲ್ಲ ಅಂತೇಳಿ ನಾವು ದಿನ ಇದೇ ಆಗಿದೆ. ಈಗ ನಮಗೆ KKRDBಯಿಂದ ಕಲ್ಯಾಣ ಕರ್ನಾಟಕ ಸಾರಿಗೆ 200 ಬಸ್ ಬರೋದಿದೆ. ಇದೆಲ್ಲ ಟೆಂಡರ್ ಆಗಿ ಬಾಡಿ ಬಿಲ್ಡಿಂಗ್ ಪ್ರೊಸೆಸ್ ಇದೆ. ಸುಮಾರು ಮ್ಯಾಕ್ಸಿಮಮ್ ಬಸ್ಸು ನಮಗೂ ಬರ್ತದೆ. ಸ್ವಲ್ಪ ಈ ಚಾಲಕರದ್ದು ಬಸ್ಸುಗಳು ಕೊರತೆ ಇದೆ. ಸೊ ಹೆಚ್ಚುವರಿ ಬಸ್ಸುಗಳು ಬೆಳಿಗ್ಗೆ ತುಂಬ ದಿವಸ ಆಯಿತು, 1 ವರ್ಷ ಆಯಿತು ಬೆಳಿಗ್ಗೆ ತರಿಸಿ ಅವು ಬರ್ತವೆ. ಬಂದ ಕೂಡಲೇ ಅವ್ರು ಸ್ವಲ್ಪ ಒತ್ತಡ ಕಡಿಮೆ ಆಗ್ತದೆ. ಸೊ ಇರೋದ್ರಲ್ಲಿ ನಾವು ಮ್ಯಾಕ್ಸಿಮಮ್ ಎಲ್ಲೆಲ್ಲಿ ಶಾಲೆಗಳಿಗೆ ಬಸ್ಸುಗಳಿಗೆ ಶಾಲಾ ಮಕ್ಕಳಿಗೆ ತೊಂದರೆ ಆಗ್ತದೋ ಅದು ಇಮಿಡಿಯೇಟಾಗಿ ಅಟೆಂಡ್ ಮಾಡೋಕ್ಕಿದ್ದೀವಿ. ಅದು ವಿಶೇಷವಾಗಿ ಅದು ನಾವು ಅದಾಗಲೇ ಬಿಡಿಸಿದ್ವಿ. ಅದೇನು ಸ್ಟ್ರೆಂತ್ ಇಲ್ಲ ಅಂತ ಸ್ಟಾಪ್ ಮಾಡಿದ್ರೆ ಗೊತ್ತಿಲ್ಲ. ಸ್ಕೂಲ್ ಟೈಮಿಗೆ ಗೊತ್ತಾಗಿರುತ್ತೆ. ಸ್ಕೂಲ್ 9 ಸ್ಕೂಲ್ ಟೈಮ್ ಬರೋಕ್ಕೆ ಮಾಡಬೇಕು. ವಾಪಸ್ ಹೋಗೋದು 6 ಕಿಲೋಮೀಟರ್. ನೋಡಿ ಅದು ನೋಡಿ ಅವೆಲ್ಲ ಸ್ವತಂತ್ರ ಭಾರತ ಆದಾಗಲಿಂದ ಕೆಲವು ಊರುಗಳಿಗೆ ಉಡುಪಿ ಜನ್ಮಕ್ಕೆ ಆಗಿರ್ಬೋದು, ಮತ್ತು 4 ಸಾಗರ
ಈಗ ಆ ರಸ್ತೆ ಕೂಡ ಈಗ ಕುಂಟಿಪಡದ ಮಂಡ್ಯ ಆಯಿತು, ನಿಮ್ಮ ರಸ್ತೆ ಕೂಡ ಇಟ್ಕೊಂಡಿದ್ವಿ. ಅದು ರಸ್ತೆ ಆಗಬೇಕು, ಏನೋ ಒಂದು ಬ್ರಿಡ್ಜ್ ಇದೆ. ಸೊ ಇವೆಲ್ಲ ಅನ್ಕನೆಕ್ಟೆಡ್ ವಿಲೇಜಸ್, ಅನ್ಕನೆಕ್ಟೆಡ್ ರೋಡ್. ಸೊ ನಮಗೆ ಸೆಂಟ್ರಲ್ ಗೌರ್ಮೆಂಟಿಂದ PMGSY4 ಕೇಳಿದ್ವಿ, ಎಲ್ಲೂ ಸಿಗ್ತಾ ಇಲ್ಲ. ನಮ್ಮ ಜಿಲ್ಲೆಯಲ್ಲಿ ಕುಂಟಿಪಡದ ಮಂಡ್ಯದು ರಾಜಸಾಗರ ಗೋರ್ಮೆಂಟ್ಗೆ ಎರಡೇ ಸಿಗ್ತದೆ. ಆಯ್ತಾ, ಅಲ್ಲಿ ಅಂದರೆ ಈ ರಸ್ತೆಗಳು ಅಲ್ಲಿ ಸಂಪರ್ಕಕ್ಕಿದ್ದಂಗೆ ಇರೋಂಥ ಊರುಗಳು. ಸೊ ಅದು ಮತ್ತು ಈಗ ಆರ್ಸಾಗರ ನಾವು ರಾಯಪುರ ಅದು ಕೂಡ ಮಾಡಿಸ್ತಾ ಇದ್ವಿ. ಎಲ್ಲ ಅನ್ಕನೆಕ್ಟೆಡ್ ಎಲ್ಲ ಮಾಡ್ತಾ ಇದ್ವಿ. ಬಸ್ಸುಗಳದ್ದು ಅತಿ ಶೀಘ್ರದಲ್ಲೇ ಅದು ನಾವು ಹೇಳ್ತಾರೆ ಸರಿ, ತುಂಬ ಕನ್ಸರ್ನ್ ಇದೆ ಅದ್ರ ಬಗ್ಗೆ. ನಮ್ಮದು ಬಸ್ಸುಗಳದ್ದು ಮಕ್ಕಳಿಗೆ ಯಾಕೆಂದ್ರೆ ತೊಂದರೆ ಆಗ್ತದೆ. ಸೊ ಅದನ್ನು ನಾವು ಅತಿ ಶೀಘ್ರದಲ್ಲೇ ಅದನ್ನು ಸ್ವಲ್ಪ ಶಾಲೆ ಸ್ಟಾರ್ಟ್ ಆಗೋಷ್ಟಕ್ಕೆ ಅದನ್ನು ರೆಡಿ ಮಾಡಿಸ್ತೀವಿ. ಅಲ್ಲಿ ಆಗದೇ ಇಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ಅದು ಕ್ವಿಕ್ಕಾಗಿ ತಾವು ಎಲ್ಲ ಸಹಕಾರ ಕೊಟ್ಟು ಜಾಗ ಹುಡುಕಿ ಅದೇ ರೀತಿ ಈಗ ಕಾತಿಕಟ್ಟೆ ಅದೇ ಥರ ಮಾಡ್ತಾ ಇದ್ವಿ. ಮತ್ತು ಈಗ ಇಲ್ಲಿ ನಮ್ಮ ಶಿವಕುಂಡ ಹತ್ರ ಮೊರಾರ್ಜಿ ಶಾಲೆ ಬರೋಣ, ಅದು ಈಗಾಗಲೇ ರೆಡಿಯಾಗಿದ್ದು ಎಲ್ಲ. ಈಗ ಇನ್ನೂ ಏನೇನು ಸಮಸ್ಯೆಗಳಿದ್ದಾವೆ ಅದನ್ನು ಬಗೆಹರಿಸೋಣ ಅಷ್ಟೇ. ನಿಮ್ಮ ಸಹಕಾರ ಇಲ್ಲ ಅಷ್ಟೇ ನಾವು ಹೇಳ್ತಾ ಇದ್ದೀವಿ. ಅಲ್ಲ, ಬರ್ತಾರೆ ಬಂದ್ಬಿಟ್ಟು ಜಾಗ ನೋಡಿ ಆಗಿದೆ, ಅಲ್ಲಿ ಶಾಲೆಗೆ ಅನುಕೂಲ ಆಗೋ ರೀತಿನ ಮಾಡೋದು. ಸೊ ಇಲ್ಲಿವರೆಗೂ ಸಾಕಷ್ಟು ಮಾಹಿತಿಯನ್ನು ನಾವು ಚರ್ಚೆ ಮಾಡಿದ್ವಿ. ಬೆಳಿಗ್ಗೆಯಿಂದ ನೋಡ್ತೀನಿ, ನಾನು ಅಡ್ಮಿನಿಸ್ಟ್ರೇಟರ್ ಅದೇ ಸರ್. ಶಾಲೆ ಹೊತ್ತಲ್ಲಿ 3 ಮೀಟರ್ ಅನ್ಕೊಂಡಲ್ಲಿ ಸರ್ ಸರ್ಕಾರಿ ಜಾಗ ಒಂದು 4 ಇದೆ ಸರ್. ಅದನ್ನ ತಾವು ತಹಸೀಲ್ದಾರ್ ಗಮನಿಸಿಕೊಂಡು ಅದನ್ನ ಹೈಸ್ಕೂಲ್ ಕಟ್ಟೋದಕ್ಕೆ ಅವಕಾಶ ಮಾಡಿಕೊಡಬೇಕು ಅಂತ ಕೇಳಿರ್ತಾರೆ. ಕಾಂಪಿಟೇಷನ್ ಇರ್ತದೆ. ಎಷ್ಟಿದ್ರೂ ಇಲ್ಲಿ ಅವ್ರಿಗೆ ಬೇಕಾಗೋದಿಲ್ಲ. ಹಳ್ಳಿಗಳು ಭಾಳ ಇದ್ದಾವೆ, ಜನಸಂಖ್ಯೆ ಭಾಳ ಇದೆ, ಮಕ್ಕಳ ಸಂಖ್ಯೆ ಜಾಸ್ತಿ ಇದೆ. ಸೊ ನಮ್ಮ ತಾಲೂಕಲ್ಲಿ ಈ ಸರಿ ಮ್ಯಾಕ್ಸಿಮಮ್ ಪ್ರಯತ್ನ ಮಾಡಿ ಉತ್ತಮ ಶಿಕ್ಷಣಕ್ಕೆ ನಾವೆಲ್ಲರೂ ಸೇರಿ ನಾವೇ ಆಡೋಣ. ಸೊ ಇದು ಜಸ್ಟ್ ಬಿಗಿನಿಂಗ್. ಇದು ಮುಂದೆ ನಿಮ್ಮ ಮಾರ್ಗದರ್ಶನದಲ್ಲಿ ನಿಮ್ಮ ಸಲಹೆಗಳು, ಉತ್ತಮ ಸಲಹೆಗಳು ಪಡೆದು ಯಾವ ರೀತಿ ಇನ್ನೂ ಉನ್ನತೀಕರಣಕ್ಕೆ ಏನೇನು ಮಾಡಬೇಕು ಅದೆಲ್ಲ ರೀತಿ ಸಹಕಾರ ಖಂಡಿತ ಮಾಡಬೇಕು. ಆಯ್ತಾ?